ರಾಜ್ಯ ಸರ್ಕಾರ ಮಾಡೋಕೆ ಉದ್ದೇಶಿಸಿರುವಂತಹ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ. ಯಾವ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತೋ ಅದನ್ನ ಕೈ ಬಿಡುವಂತಹ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಹಿಂದೂ ಕ್ರೈಸ್ತ ಹೆಸರನ್ನ ಕೈ ಬಿಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ. ಸಚಿವ ಸಂಪುಟ ಸಭೆಯಲ್ಲಿ ಈ ಸೂಚನೆಯನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರಂತೆ. ಸಮೀಕ್ಷೆಯಲ್ಲಿ ಹಿಂದೂ ಉಪಜಾತಿಗಳ ಮುಂದೆ ಕ್ರೈಸ್ತ ಅಥವಾ ಕ್ರಿಶ್ಚಿಯನ್ ಪದವನ್ನ ಬಳಕೆ ಮಾಡದಂತೆ ಸೂಚನೆಯನ್ನ ನೀಡಲಾಗಿದೆ. ತೀವ್ರ ವಿರೋಧ ವ್ಯಕ್ತವಾಗಿತ್ತು ಎಲ್ಲಾ ಸಮುದಾಯಗಳಿಂದ ಸರ್ಕಾರದ ಈ ನಿರ್ಧಾರಕ್ಕೆ. ತೀರ್ಮಾನ ಆಗಿತ್ತು ಸರ್. ಈಗ ಏನಾದ್ರು ಬದಲಾವಣೆ ಇದೆಯಾ ಅಥವಾ ಈಗ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಕೆಲವು ಜಾತಿಗಳನ್ನ ಅನಾವಶ್ಯಕವಾಗಿ ಸೇರಿಸಿದ್ದಾರೆ ಅಂತ ಹೇಳಿ ನಿನ್ನೆ ಕೆಲವರು ಮಂತ್ರಿಗಳು ಹೇಳಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ಬಹಳ ಸಕಾರಾತ್ಮಕವಾಗಿ ಅನಾವಶ್ಯಕವಾಗಿ ಯಾವ್ದನ್ನ ಸೇರ್ತಿದ್ರೆ ತೆಗೀರಿ ಅಂತಾನೆ ಹೇಳಿದ್ದಾರೆ. ಆಮೇಲೆ HK ಪಾಟೀಲ್ರು, ಶಿವರಾಜ್ ತಂಗಡಿಯವರು, ನಮ್ಮ DCM ಅವರು, ಆಮೇಲೆ ಮುನಿಯಪ್ಪನವರು, ಮತ್ತೆ ಸಂತೋಷ್ ಲಾಡು, ಸುರೇಶು ಇವರೆಲ್ಲ ಕೂಡ ರಾತ್ರಿ 10 ಗಂಟೆವರೆಗೂ ನೆನ್ನೆ ಕೂತು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಬೆಳಿಗ್ಗೆ ಹೋಗಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತಗೋಬೇಕು. ಆ ತೀರ್ಮಾನ ಇನ್ನೂ ಆಗಿಲ್ವಾ ಸರ್? ಇನ್ನೂ ಇಲ್ಲ. 22ಕ್ಕೆ ಆಲ್ರೆಡಿ ಜಾತಿ ಗಣತಿ ಇದೆ. ಈಗ ಇವರೆಲ್ಲ ಹೋಗಿ ಮಿನಿಸ್ಟರ್ಸ್ ಎಲ್ಲ 7-8 ಜನ ಅವ್ರಿಗೆ ಬ್ರೀಫ್ ಮಾಡಿದಾರಲ್ಲ, ಈಗ ತೀರ್ಮಾನ ಅವ್ರು ತಗೊಳ್ತಾರೆ. ಓಕೆ, ಈಗ ಸುರ್ಜೇವಾಲಾ ಜೊತೆ ಸಭೆಯಲ್ಲಿ ಏನಾದ್ರು ತೀರ್ಮಾನಕ್ಕೆ ಬಂದ್ರೆ? ಇಲ್ಲ, ಸುರ್ಜೇವಾಲಾಗೂ ಈ ಒಂದು ಜಾತಿ ಗಣತಿಗೂ ಅವ್ರ ಜೊತೆ ಯಾವ ಮಾತುಕತೆನೂ ಇಲ್ಲ. ಇದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ, ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತುಕತೆ. ಗೊಂದಲ ಆಗಿದ್ರ ಬಗ್ಗೆ ಇಲ್ಲ, ಅದು ಮಾತಾಡ್ಕೊಂಡಿರ್ತಾರೆ, ಫೋನಲ್ಲಿ ಮಾತಾಡ್ಕೊಂಡಿರ್ಬೋದು. ಇವತ್ತಿಲ್ಲ, ಇವತ್ತು ಆಸ್ ಇಟ್ ಈಸ್ ಇಲ್ಲ. ಇದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಿದ್ದು ಮಾತ್ರ ಇವತ್ತು. ಸಚಿವ ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಸಚಿವ ಸಂಪುಟದಲ್ಲಿ ಕೆಲ ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಅಪಸ್ವರ ಎದ್ದಂತಹ ಕಾರಣಕ್ಕಾಗಿ ಆ ಮಾಹಿತಿಯನ್ನ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಲಾಗಿದೆ. ಅಂತಿಮ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ತಗೊಳ್ತಾರೆ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಉನ್ನತ ಮೂಲಗಳ ಮಾಹಿತಿ ಏನು ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಈ ಹಿಂದೂ ಉಪಜಾತಿಗಳ ಮುಂದೆ ಕ್ರಿಶ್ಚಿಯನ್ ಅನ್ನುವಂತಹ ಹೆಸರನ್ನ ಏನ್ ಸೇರಿಸಲಾಗಿತ್ತು ಅದನ್ನ ಕೈ ಬಿಡೋಕೆ ಸೂಚನೆಯನ್ನ ನೀಡಿದ್ದಾರೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಆರಂಭ ಆಗಬೇಕು ಜಾತಿ ಗಣತಿ ಸಮೀಕ್ಷೆ. ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂತಹ ರೀತಿಯಲ್ಲಿ, ಆದ್ರೆ ಈಗ ಆ ಡೇಟ್ ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ, ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ವಿಪಕ್ಷದವರ ವಿರೋಧ ಅಲ್ಲ, ಸ್ವಪಕ್ಷದಲ್ಲೇ ಸಚಿವ ಸಂಪುಟದಲ್ಲೇ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಏನ್ ಜಾತಿಗಳನ್ನ ಲಿಸ್ಟ್ ಮಾಡಲಾಗಿದೆಯೋ ಆ ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ವಿರೋಧ ವ್ಯಕ್ತವಾಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಯಾವಾಗ ಜಾತಿಗಳ ಲಿಸ್ಟ್ ಬಿಡುಗಡೆಯಾಯ್ತೋ ಆಗಿನಿಂದ ವಿವಾದ ಎದ್ದಿದೆ. ಬ್ರಾಹ್ಮಣ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಹೀಗೆ ಹಿಂದೂ ಉಪಜಾತಿಗಳ ಮುಂದೆ ಕ್ರಿಶ್ಚಿಯನ್ ಹೆಸರುಗಳನ್ನ ಇವ್ರು ಏನ್ ಆಡ್ ಮಾಡಿದ್ರು, ಯಾವ ಆಧಾರದ ಮೇಲೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಆ ಕಾರಣಕ್ಕಾಗಿನೇ ದೊಡ್ಡ ಮಟ್ಟದ ವಿವಾದ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಈಗ ಖುದ್ದು ಮುಖ್ಯಮಂತ್ರಿಗಳೇ ಅದನ್ನ ಕೈ ಬಿಡೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ತಮಗೇನ್ ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ ಹರೀಶ್?
ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಸಿದ ನಂತರ ನೇರವಾಗಿ ಸಿಎಂ ಮತ್ತೆ ಡಿಸಿಎಂ ಅವರು ತಾಜ್ ಗೆ ಆಗಮಿಸಿತ್ತು. ಅಲ್ಲಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಅಲ್ಲಿ ನಿನ್ನೆ ಆದಂತ ವಿದ್ಯಮಾನಗಳ ಬಗ್ಗೆ ಮತ್ತೆ ಸಚಿವರ ಅಪಸ್ವರಗಳಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ಕೂಡ ಉಸ್ತುವಾರಿಗಳು ಪಡ್ಕೊಂಡು ಒಂದು ಹಂತದಲ್ಲಿ ಯಾವ ವಿಚಾರಕ್ಕೆ ಇಷ್ಟೆಲ್ಲ ಕಗ್ಗಂಟಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಸುರ್ಜೇವಾಲಾ ಪಡ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಹಿಂದೂ ಕ್ರೈಸ್ತ ಅನ್ನುವಂಥ ಪದ ಬಳಕೆಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಗಳು ಆಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಆ ಸಮೀಕ್ಷೆಯಲ್ಲಿ ಆ ಒಂದು ಪದವನ್ನು ಕೈಬಿಡುವಂತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಪ್ರಮುಖವಾಗಿ ವಿವಾದಕ್ಕೆ ಎಡೆಮಾಡಿಕೊಟ್ಟಿದ್ದು ಅದು ಕೂಡ ಆಗಿದೆ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗಿದೆ. ಅದೆಲ್ಲದಕ್ಕೂ ಕೂಡ ಬಿಜೆಪಿಯವರು ಇದೇ ವಿಚಾರವನ್ನ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡು ಹೋರಾಟಕ್ಕೆ ಕೂಡ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡಿತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯರು ಖುದ್ದು ಆ ಒಂದು ಪದ ಬಳಕೆಗೆ ಕೈ ಬಿಡುವಂತೆ ಸೂಚನೆ ಕೊಟ್ಟಿರುವಂಥದ್ದು. ಆದ್ರೆ ಯಕ್ಷ ಪ್ರಶ್ನೆ ಇರುವಂಥದ್ದು, ಈ ಒಂದು ಪದ ಬಳಕೆಗೆ ಯಾರು ಸೂಚನೆ ಕೊಟ್ಟಿದ್ರು, ಯಾವ ಮೂಲದಿಂದ ಬಳಕೆ ಮಾಡಿಕೊಂಡ್ರು ಸಮೀಕ್ಷೆಯಲ್ಲಿ ಅನ್ನುವಂಥ ಚರ್ಚೆ ಜಿಜ್ಞಾಸೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಂದು ನಿನ್ನೆ ಅಷ್ಟೇ ಕೂಡ ಸಚಿವರ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಹೇಳಿರುವಂಥದ್ದು, ಹಿಂದೆ ನಡೆದಂತ ಸಮಿತಿ ಸಭೆಯಲ್ಲಿ ಏನಿತ್ತು ಅಂದ್ರೆ ಸಮೀಕ್ಷೆ ಏನಿತ್ತು, ಆ ಒಂದು ಸಮೀಕ್ಷೆಯಲ್ಲಿ ಈ ಪದ ಬಳಕೆ ಆಗಿತ್ತು ಅನ್ನುವಂತ ಸಮುಜಾಯಿಷಿಯನ್ನ ಸಭೆಯಲ್ಲಿ ಕೊಟ್ಟಿದ್ರು. ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಈ ಹಿಂದಿನ ವರದಿಯಲ್ಲಿ ಅದು ಪದ ಬಳಕೆ ಆಗಿರ್ಲಿಲ್ಲ ಅನ್ನುವಂತ ಚರ್ಚೆ ಕೂಡ ಸಚಿವರಿಂದ ವ್ಯಕ್ತ ಆಗಿರುವಂಥದ್ದು. ಹಾಗಾಗಿ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಪದ ಬಳಕೆ ಕೈ ಬಿಡುವಂತ ಸೂಚನೆ ನೀಡಿದ್ದಾರೆ. ಆದ್ರೆ ಇಲ್ಲಿ ಈಗ ಸದ್ಯಕ್ಕೆ ಉದ್ಭವ ಆಗ್ತಾ ಇರುವಂಥದ್ದು, ನಿಗದಿತ ಅವಧಿಯಲ್ಲಿ ಸಮೀಕ್ಷೆ ಕಾರ್ಯ ಕೈಗೊಳ್ಳಬೇಕೋ ಅಥವಾ ಬೇಡವೋ ಅಥವಾ ಏನ್ ಮಾಡ್ಬೇಕು ಮುಂದೆ ಅನ್ನುವಂಥ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನು ಕೈಗೊಳ್ಳಬೇಕಾಗತ್ತೆ. ಆದ್ರೆ ಇದುವರೆಗೂ ಕೂಡ ನಿಗದಿತ ಅವಧಿಯಲ್ಲಿ ಸಮೀಕ್ಷೆ ನಡೆಸುವ ವಿಚಾರವಾಗಿ ಸಂಬಂಧಪಟ್ಟ ಯಾವುದೇ ಸ್ಪಷ್ಟ ತೀರ್ಮಾನ ಆಗದೇ ಇರುವಂತದ್ದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಉಸ್ತುವಾರಿಗಳು ಸಮಗ್ರ ಮಾಹಿತಿಯನ್ನು ತಗೊಂಡಿದ್ರೆ ಮುಂದೆ ಏನ್ ಮಾಡಬೇಕು, ಪರಿಹಾರ ಯಾವ ರೀತಿಯಲ್ಲಿ ಅದನ್ನ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಆಗಿರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ ಅಂತಿಮ ತೀರ್ಮಾನವನ್ನ ಕೂಡ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಉಸ್ತುವಾರಿ ಜೊತೆ ಚರ್ಚೆ ನಡೆಸಿ ಈಗ ತೆರಳಿದ್ದಾರೆ. ಅದೇ ಅಂತಿಮವಾಗಿ ಇನ್ನು ಯಾವುದೇ ರೀತಿಯಲ್ಲೂ ತೀರ್ಮಾನ ಕೈಗೊಳ್ಳಕ್ ಆಗದೇ ಇರುವಂತ ಹಿನ್ನೆಲೆಯಲ್ಲಿ ಯಾವ ನಿಲುವನ್ನು, ಯಾಕಂದ್ರೆ ಇದೇ ತಿಂಗಳ 22ನೇ ತಾರೀಕಿಂದ ಸಮೀಕ್ಷಾ ಕಾರ್ಯವನ್ನ ಆರಂಭಿಸಬೇಕಾಗುತ್ತೆ. ಅಷ್ಟರೊಳಗಡೆ ಒಂದು ಸ್ಪಷ್ಟ ನಿಲುವನ್ನ ಕೂಡ ಕೈಗೊಳ್ಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಅಹಿಂದ ಸಚಿವರು ಹೇಳುವ ಪ್ರಕಾರ ನಿಗದಿತ ಅವಧಿಯಲ್ಲಿ ಆಗತ್ತೆ, ಒಂದಷ್ಟು ಪರಿಷ್ಕರಣೆ ಆಗುತ್ತೆ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಆದ್ರೆ ಲಿಂಗಾಯತ ಒಕ್ಕಲಿಗರ ಸಚಿವರು ಹೇಳುವ ಪ್ರಕಾರ ಅದು ಸಮೀಕ್ಷೆ ಸದ್ಯಕ್ಕೆ ಕೈ ಬಿಡುವುದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಹಾಗಾಗಿ ಈ ಅಗ್ಗಜಗ್ಗಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಮತ್ತೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಯಾವ ಸಲಹೆಯನ್ನು ಕೊಡುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.